ಇವತ್ತು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಚಾಪ್ಟರಿಂದ ಗ್ಲೈಕಾಲಿಸಿಸ್ ಬಗ್ಗೆ ಸ್ಟಡಿ ಮಾಡೋಣ. ಗ್ಲೈಕಾಲಿಸಿಸ್ ಕಾನ್ಸೆಪ್ಟ್ನ ಈಸಿಯಾಗಿ ಹಾಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊತಾ ಹೋಗೋಣ. ಅದಕ್ಕೆ ನೀವು ನಾನು ಹೇಳೋದನ್ನೆಲ್ಲ ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಬೇಕು. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದರೆ ಏನು ಅಂತ ಇವಾಗಲೇ ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಸೊ ಸೆಲ್ಸ್ನ ಒಳಗಡೆ ಎನರ್ಜಿ ಒಂದೇ ಸ್ಟೆಪ್ಪಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ, ಸ್ಮಾಲ್ ಸ್ಟೆಪ್ಸ್ಗಳ ಮುಖಾಂತರ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಎನರ್ಜಿ ಯಾವ ಫಾರ್ಮಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಇನ್ ದ ಫಾರ್ಮ್ ಆಫ್ ATP ನಮಗೆ ಸೆಲ್ನ ಒಳಗಡೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ನಮಗೆ ಯಾವಾಗ ಎನರ್ಜಿ ಬೇಕಾಗಿರುತ್ತೆ ಆಗ ಏನಾಗುತ್ತೆ? ATP ADP ಆಗಿ ಬ್ರೇಕ್ ಡೌನ್ ಆಗುತ್ತೆ. ಸೊ ADP ಆಗಿ ಬ್ರೇಕ್ ಡೌನ್ ಆಗಿ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನೆಲ್ಲ ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಸೊ ನಾವು ಸ್ಮಾಲ್ ಸ್ಟೆಪ್ಸ್ಗಳ ಮುಖಾಂತರ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡಿದ್ವಿ ಅಲ್ವಾ? ಆ ಸ್ಟೆಪ್ಸ್ಗಳು ಯಾವುದು ಅಂದರೆ ಇದೇನೆ: ಗ್ಲೈಕೋಲೈಸಿಸ್, ಪೈರುವೇಟ್ ಆಕ್ಸಿಡೇಷನ್ ಅಥವಾ ಲಿಂಕ್ ರಿಯಾಕ್ಷನ್, ಕ್ರೆಬ್ಸ್ ಸೈಕಲ್ ಅಥವಾ ಸಿಟ್ರಿಕ್ ಆಸಿಡ್ ಸೈಕಲ್, ಹಾಗೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ಸ್. ಈ ಒಂದು ಸ್ಟೆಪ್ಸ್ಗಳ ಮುಖಾಂತರನೇ ಎನರ್ಜಿ ಅಂದರೆ ಇನ್ ದ ಫಾರ್ಮ್ ಆಫ್ ATP ಸ್ಟೆಪ್ ಬೈ ಸ್ಟೆಪ್ ರಿಲೀಸ್ ಆಗ್ತಾ ಬರುತ್ತೆ. ಇದರಲ್ಲಿ ಗ್ಲೈಕೋಲಿಸಿಸ್ ಮಾತ್ರ ಅನೆರೋಬಿಕ್ ಆಗಿ ನಡೆಯುತ್ತೆ. ಅಂದರೆ ಗ್ಲೈಕೋಲಿಸಿಸ್ಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ವಿತೌಟ್ ಆಕ್ಸಿಜನ್ ಗ್ಲೈಕೋಲಿಸಿಸ್ ಪ್ರೋಸೆಸ್ ಕ್ಯಾರಿಡ್ ಔಟ್ ಆಗುತ್ತೆ. ಇನ್ನು ಉಳಿದ ಎಲ್ಲ ಪ್ರೋಸೆಸ್ಗಳು ಕೂಡ ವಿತ್ ಹೆಲ್ಪ್ ಆಫ್ ಆಕ್ಸಿಜನ್ ಕ್ಯಾರಿಡ್ ಔಟ್ ಆಗುತ್ತೆ. ಎಲ್ಲ ಪ್ರೋಸೆಸ್ಗಳಿಗೂ ಕೂಡ ಆಕ್ಸಿಜನ್ ಬೇಕು. ಈಗ ನಾವು ಇವತ್ತಿನ ಕ್ಲಾಸಲ್ಲಿ ಗ್ಲೈಕೋಲೈಸಿಸ್ ಬಗ್ಗೆ ಸ್ಟಡಿ ಮಾಡ್ತಿದ್ದೀವಿ. ಗ್ಲೈಕೋಲಿಸಿಸ್ ಇದನ್ನ EMP ಪಾತ್ವೆ ಅಂತ ಹೇಳಿ ಕೂಡ ಕರೀತಾರೆ. EMP ಅಂದರೆ ಇದನ್ನ ಕಂಡಿಡ್ದಿರೋ ಸೈಂಟಿಸ್ಟ್ಗಳ ನೇಮ್: ಗುಸ್ತವ್ ಎಂಬೆಡನ್, ಓಟೋ ಮಿಯರಾಫ್ ಹಾಗೆ ಪಾರ್ನಾಸ್. ಇವ್ರು 3 ಜನ ಸೇರಿ ಗ್ಲೈಕೋಲಿಸಿಸ್ನ ಕಂಡಿಡ್ದಿದ್ದಾರೆ. ಆದ್ರಿಂದ ಅದಕ್ಕೆ EMP ಪಾತ್ವೆ ಅಂತ ಹೇಳಿ ಕರೀತಾರೆ. ಗ್ಲೈಕೋ ಅಂದರೆ ಶುಗರ್, ಲೈಸಿಸ್ ಅಂದರೆ ಸ್ಪ್ಲಿಟ್ಟಿಂಗ್ ಅಂತ. ಗ್ಲೈಕೋಲಿಸಿಸ್ ಅಲ್ಲಿ ಮೇನ್ ಆಗಿ ಶುಗರ್ ಬ್ರೇಕ್ ಡೌನ್ ಆಗುತ್ತೆ. ಆದ್ರಿಂದ ಇದಕ್ಕೆ ಗ್ಲೈಕೋಲಿಸಿಸ್ ಅಂತ ಹೆಸರಿಟ್ಟಿದ್ದಾರೆ. ಹಾಗೆ ಗ್ಲೈಕೋಲಿಸಿಸ್ ಅಲ್ಲಿ ಗ್ಲೂಕೋಸ್ ಪಾರ್ಷಿಯಲ್ ಆಗಿ ಆಕ್ಸಿಡೈಸ್ ಆಗುತ್ತೆ. ಅಂದರೆ ಗ್ಲೂಕೋಸ್ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗೋದಿಲ್ಲ. ಕಾರ್ಬನ್ ಚೈನ್ಸ್ಗಳು ಹಾಗೆ ಉಳ್ಕೊಂಡಿರುತ್ತೆ ಇನ್ ದ ಫಾರ್ಮ್ ಆಫ್ ಪೈರುವಿಕ್ ಆಸಿಡ್. ಆದ್ರಿಂದ ಇದನ್ನ ಪಾರ್ಷಿಯಲ್ ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ. ಸೊ ಒಂದೇ ಒಂದು ಕಾರ್ಬನ್ ಚೈನ್ ಉಳ್ಕೊಳ್ದೇ ಕಂಪ್ಲೀಟ್ ಆಗಿ ಎಲ್ಲ ಕಾರ್ಬನ್ ಚೈನ್ಗಳು ಬ್ರೇಕ್ ಡೌನ್ ಆದರೆ ಅದನ್ನು ನಾವು ಕಂಪ್ಲೀಟ್ ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಕಾರ್ಬನ್ ಚೈನ್ಗಳು ಏನಾದರೂ ಉಳ್ಕೊಂಡ್ರೆ ಅದನ್ನ ಪಾರ್ಷಿಯಲ್ ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ. ಸೊ ಗ್ಲೈಕೋಲಿಸಿಸ್ ಅಲ್ಲಿ ಏನಾಗೋದಿಲ್ಲ, ಗ್ಲೂಕೋಸ್ ಕಂಪ್ಲೀಟ್ ಆಗಿ ಆಕ್ಸಿಡೈಸ್ ಆಗೋದಿಲ್ಲ. ಗ್ಲೈಕೋಲೈಸಿಸ್ ಸೆಲ್ಯುಲಾರ್ ರೆಸ್ಪಿರೇಷನ್ ಫಸ್ಟ್ ಪಾರ್ಟ್ ಆಗಿರುತ್ತೆ. ಅಂದರೆ ಗ್ಲೈಕೋಲೈಸಿಸ್ನ ಮುಖಾಂತರ ಸೆಲ್ಯುಲಾರ್ ರೆಸ್ಪಿರೇಷನ್ ಸ್ಟಾರ್ಟ್ ಆಗುತ್ತೆ. ಗ್ಲೈಕೋಲೈಸಿಸ್ ಸೆಲ್ನ ಒಳಗಡೆ ಎಲ್ಲಿ ನಡೆಯುತ್ತೆ ಅಂತ ನೋಡಿದ್ರೆ ಸೈಟೋಪ್ಲಾಸಮ್. ಸೊ ಸೆಲ್ನ ಒಳಗಡೆ ಇರೋ ಸೈಟೋಪ್ಲಾಸಮ್ ಅಲ್ಲಿ ಗ್ಲೈಕೋಲೈಸಿಸ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಯೂನಿವರ್ಸಲ್ ಪಾತ್ವೇ ಅಂದರೆ ಎಲ್ಲ ಲಿವಿಂಗ್ ಆರ್ಗಾನಿಸಮ್ಸ್ಗಳಲ್ಲೂ ಕೂಡ ಗ್ಲೈಕೋಲೈಸಿಸ್ ಪ್ರೋಸೆಸ್ ನಡೆಯುತ್ತೆ. ಈವನ್ ಪ್ರೋಕ್ಯಾರಿಯೋಟಿಕ್ ಆಗಿರ್ಬೋದು ಹಾಗೆ ಯೂಕ್ಯಾರಿಯೋಟಿಕ್, ಪ್ರತಿಯೊಂದು ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ ಹಾಗೆ ಎಲ್ಲ ಸೆಲ್ಸ್ಗಳಲ್ಲೂ ಕೂಡ ಗ್ಲೈಕೋಲಿಸಿಸ್ ಅಕ್ಕರ್ ಆಗುತ್ತೆ. ಗ್ಲೈಕೋಲೈಸಿಸ್ 10 ಸ್ಟೆಪ್ಸಲ್ಲಿ ನಡೆಯುತ್ತೆ. ಟೋಟಲ್ 10 ಸ್ಟೆಪ್ಸ್ ಇರುತ್ತೆ. ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ 2 ಪೈರುವೇಟ್ ಮಾಲಿಕ್ಯೂಲ್ಸ್ಗಳಾಗಿ ಬ್ರೇಕ್ ಡೌನ್ ಆಗುತ್ತೆ. ಸೊ ಹೀಗೆ ಒಂದು ಗ್ಲೂಕೋಸ್ 2 ಪೈರುವೇಟ್ ಮಾಲಿಕ್ಯೂಲ್ಸ್ಗಳಾಗಿ ಬ್ರೇಕ್ ಡೌನ್ ಆಗುತ್ತೆ. ಹಾಗೆ ಗ್ಲೈಕೋಲೈಸಿಸಲ್ಲಿ ಎಷ್ಟು ATP ಪ್ರೊಡ್ಯೂಸ್ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಹೋಗೋಣ. ಗ್ಲೈಕೋಲಿಸಿಸ್ನ ಸಿಂಪಲ್ ಆಗಿ ಹೇಳೋದಾದ್ರೆ 6 ಕಾರ್ಬನ್ ಆಟಮ್ಸ್ ಇರೋ ಗ್ಲೂಕೋಸ್ ಏನಾಗುತ್ತೆ ಅಂದರೆ 3 ಕಾರ್ಬನ್ ಆಟಮ್ಸ್ ಇರೋ 2 ಪೈರುವಿಕ್ ಆಸಿಡ್ನ ಅಟ್ ದ ಎಂಡ್ ಫಾರ್ಮೇಷನ್ ಮಾಡಿಕೊಡುತ್ತೆ. ಪೈರುವಿಕ್ ಆಸಿಡ್ನ ಜೊತೆ ATP ಹಾಗೆ NADH ಅದೆಲ್ಲ ಫಾರ್ಮೇಷನ್ ಆಗುತ್ತೆ. ಈಗ ಗ್ಲೈಕೋಲೈಸಿಸ್ ಪ್ರೋಸೆಸ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸ್ಟೆಪ್ 1 ಅಲ್ಲಿ ಏನಾಗುತ್ತೆ ಅಂದರೆ ಗ್ಲೂಕೋಸ್ ಫಾಸ್ಫೋರಿಲೇಟೆಡ್ ಆಗಿ ಗ್ಲೂಕೋಸ್ 6 ಫಾಸ್ಫೇಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ಇಲ್ಲಿ ಫಾಸ್ಫೋರಿಲೇಟೆಡ್ ಅಥವಾ ಫಾಸ್ಫೋರಿಲೇಷನ್ ಅಂದರೆ ಏನು ಅಂತ ನೋಡೋದಾದ್ರೆ ಅಟ್ಯಾಚ್ಮೆಂಟ್ ಆಫ್ ಫಾಸ್ಫೇಟ್ ಟು ಮಾಲಿಕ್ಯೂಲ್ ಆರ್ ಅಯಾನ್. ಅಂದರೆ ಫಾಸ್ಫೇಟ್ ಗ್ರೂಪ್ ಯಾವುದಾದ್ರೂ ಮಾಲಿಕ್ಯೂಲ್ ಅಥವಾ ಅಯಾನಿಗೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗೋವಂಥ ಒಂದು ಪ್ರೋಸೆಸ್ನ ಫಾಸ್ಫೋರಿಲೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಏನಾಗ್ತದೆ, ಗ್ಲೂಕೋಸ್ ಫಾಸ್ಫೋರಿಲೇಟೆಡ್ ಆಗ್ತಿದೆ. ಅಂದರೆ ಗ್ಲೂಕೋಸಿಗೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗ್ತಿದೆ. ಗ್ಲೂಕೋಸಿಗೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿ ಗ್ಲೂಕೋಸ್ 6 ಫಾಸ್ಫೇಟ್ನ ಫಾರ್ಮೇಷನ್ ಮಾಡಿಕೊಟ್ಟಿದೆ. ಇಲ್ಲಿ ಗ್ಲೂಕೋಸ್ 6 ಫಾಸ್ಫೇಟ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದರೆ ಗ್ಲೂಕೋಸಲ್ಲಿ ಏನು 6 ಕಾರ್ಬನ್ ಆಟಮ್ಸ್ಗಳಿರುತ್ತೆ ಅದರಲ್ಲಿ 6th ಕಾರ್ಬನ್ ಆಟಮಿಗೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಆದ್ರಿಂದ ಇದನ್ನ ಗ್ಲೂಕೋಸ್ 6 ಫಾಸ್ಫೇಟ್ ಅಂತ ಹೇಳಿ ಕರೀತಾರೆ.
ಈ ಒಂದು ಪ್ರೋಸೆಸ್ಸಲ್ಲಿ ಎನ್ಸೈಮ್ ಇನ್ವಾಲ್ವ್ ಆಗಿರುತ್ತೆ. ಯಾವ ಎನ್ಸೈಮ್ ಇನ್ವಾಲ್ವ್ ಆಗಿರುತ್ತೆ ಅಂತ ನೋಡಿದ್ರೆ ಹೆಕ್ಸೋಕೈನೇಸ್ ಅಥವಾ ಗ್ಲೂಕೋಕೈನೇಸ್, ಹಾಗೆ Mg2+ ಕೂಡ ಇರುತ್ತೆ. ಯಾಕೆ ಎನ್ಸೈಮ್ ಇನ್ವಾಲ್ವ್ ಆಗಿರುತ್ತೆ? ಎನ್ಸೈಮ್ಗೆ ಏನು ಕೆಲಸ ಇಲ್ಲಿ ಅಂದರೆ ಗ್ಲೂಕೋಸಿಗೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಬೇಕಲ್ವಾ, ಆ ಫಾಸ್ಫೇಟ್ ಗ್ರೂಪ್ನ ಗ್ಲೂಕೋಸಿಗೆ ಅಟ್ಯಾಚ್ ಮಾಡೋ ಕೆಲಸ ನೋಡ್ಕೊಳ್ಳೋದು ಎನ್ಸೈಮ್. ಓಕೆ, ಎನ್ಸೈಮ್ನ ಕೆಲಸ ಏನು? ಫಾಸ್ಫೇಟ್ ಗ್ರೂಪ್ನ ಗ್ಲೂಕೋಸಿಗೆ ಅಟ್ಯಾಚ್ ಮಾಡೋದು. ಗ್ಲೂಕೋಸಿಗೆ ಅಟ್ಯಾಚ್ ಆಗೋದಕ್ಕೆ ಫಾಸ್ಫೇಟ್ ಗ್ರೂಪ್ ಎಲ್ಲಿಂದ ಸಿಗುತ್ತೆ ಅಂದರೆ ATP ಇಂದ ಸಿಗುತ್ತೆ. ATP ಅಲ್ಲಿರೋ ಫಾಸ್ಫೇಟ್ ಗ್ರೂಪ್ನ ತಗೊಂಡು ಎನ್ಸೈಮ್ ಅದನ್ನು ಗ್ಲೂಕೋಸಿಗೆ ಅಟ್ಯಾಚ್ ಮಾಡುತ್ತೆ. ಇದು ಕಂಪ್ಲೀಟ್ ಗ್ಲೈಕಾಲಿಸಿಸ್ ಪಾತ್ವೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, 6 ಕಾರ್ಬನ್ ಆಟಮ್ಸ್ ಇರೋ ಗ್ಲೂಕೋಸಿಂದ 3 ಕಾರ್ಬನ್ ಆಟಮ್ಸ್ ಇರೋ 2 ಪೈರುವಿಕ್ ಆಸಿಡ್ಸ್ಗಳು ಫೈನಲ್ ಆಗಿ ಫಾರ್ಮೇಷನ್ ಆಗಿದೆ. ಹಾಗೆ ಇಲ್ಲಿ × 2 ಅಂತ ಬರ್ದಿರೋದನ್ನ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಎಲ್ಲ ಕಡೆ × 2 ಅಂತ ಬರ್ದಿದ್ದಾರೆ, ಅಂದರೆ ಇಲ್ಲಿ 2 ಸೆಟ್ ಆಫ್ ರಿಯಾಕ್ಷನ್ ನಡೀತಿದೆ ಅಂತ. ಈ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಒಂದು ಮಾಲಿಕ್ಯೂಲ್ 2 ಮಾಲಿಕ್ಯೂಲ್ಸ್ಗಳಾಗಿ ಡಿವೈಡ್ ಆಗುತ್ತೆ. ಸೊ ಆಗ ಏನಾಗುತ್ತೆ ಅಂದರೆ ಈ ಮಾಲಿಕ್ಯೂಲ್ದು ಕೂಡ ರಿಯಾಕ್ಷನ್ ನಡೀತಾ ಇರುತ್ತೆ, ಹಾಗೆ ಈ ಮಾಲಿಕ್ಯೂಲ್ದು ಕೂಡ ರಿಯಾಕ್ಷನ್ ನಡೀತಾ ಇರುತ್ತೆ. ಸೊ ಅಲ್ಲಿ 2 ಸೆಟ್ಸ್ ಆಫ್ ರಿಯಾಕ್ಷನ್ಸ್ಗಳು ನಡೀತಾ ಇರುತ್ತೆ. ಸೊ ಅದನ್ನು ಸೇಮ್ ರಿಯಾಕ್ಷನ್ ರಿಪೀಟೆಡ್ ಆಗಿ ಬರೆಯೋದ್ರ ಬದಲು ಸೊ ಒಂದೇ ರಿಯಾಕ್ಷನಲ್ಲಿ ಬರೆದ್ಬಿಟ್ಟು ಅದಕ್ಕೆ × 2 ಅಂತ ಹಾಕಿದ್ದಾರೆ. ಈಗ ನಾವು ಫಸ್ಟ್ ಸ್ಟೆಪ್ನ ಝೂಮ್ ಮಾಡಿ ನೋಡೋಣ. ಸೊ ಇದು ಫಸ್ಟ್ ಸ್ಟೆಪ್ನ ಮಾತ್ರ ಝೂಮ್ ಮಾಡಿ ನೋಡ್ತಿದ್ದೀವಿ. ನೀವು ಕೂಡ ಪ್ಯಾರಲಲ್ ಆಗಿ ನಿಮ್ಮ ಪಕ್ಕ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಆ ಟೆಕ್ಸ್ಟ್ ಬುಕ್ಕಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಇಲ್ಲಿ ನೋಡ್ಬೋದು ಗ್ಲೂಕೋಸ್ ಏನಾಗಿದೆ, ಗ್ಲೂಕೋಸ್ 6 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗಿದೆ. ಹೇಗೆ ಗ್ಲೂಕೋಸ್ 6 ಫಾಸ್ಫೇಟ್ ಆಯಿತು? ಒಂದು ಫಾಸ್ಫೇಟ್ ಗ್ರೂಪ್ ಆ್ಯಡ್ ಆಯಿತು ವಿತ್ ದ ಹೆಲ್ಪ್ ಆಫ್ ಎನ್ಸೈಮ್ಸ್. ಹಾಗೆ ಇಲ್ಲಿ ATP ಯೂಸ್ ಆಗಿದೆ. ಡೀಪ್ ಆಗಿ ಅರ್ಥ ಆಗಬೇಕು ಅಂತ ಅಂದರೆ ಗ್ಲೂಕೋಸ್ ನೋಡಿ, ಈ ರೀತಿಯಾಗಿ ಗ್ಲೂಕೋಸ್ ಮಾಲಿಕ್ಯೂಲ್ ಇರುತ್ತೆ. ಆ ಒಂದು ಗ್ಲೂಕೋಸ್ ಮಾಲಿಕ್ಯೂಲಿಗೆ ಫಾಸ್ಫೇಟ್ ಗ್ರೂಪ್ ಆ್ಯಡ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಎನ್ಸೈಮ್ಸ್. ಹಾಗೆ ATPನ ಕನ್ಸ್ಯೂಮ್ ಮಾಡುತ್ತೆ. ಸೊ ಏನಾಗುತ್ತೆ, ಗ್ಲೂಕೋಸ್ 6 ಫಾಸ್ಫೇಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಇಲ್ಲಿ ನೋಡಿ ಗ್ಲೂಕೋಸಿಗೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿದೆ. ಓಕೆ, ಈ ರೀತಿಯಾಗಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಗ್ಲೂಕೋಸ್ 6 ಫಾಸ್ಫೇಟ್ ಐಸೋಮರೈಸೇಷನ್ ಆಗಿ ಫ್ರಕ್ಟೋಸ್ 6 ಫಾಸ್ಫೇಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಇಲ್ಲಿ ATP ಯುಟಿಲೈಸ್ ಆಗೋದಿಲ್ಲ, ಎನ್ಸೈಮ್ ಇನ್ವಾಲ್ವ್ ಆಗಿರುತ್ತೆ. ಯಾವ ಎನ್ಸೈಮ್? ಫಾಸ್ಫೋಹೆಕ್ಸೋಸ್ ಐಸೋಮರೇಸ್. ಸೊ ಇಲ್ಲಿ ಐಸೋಮರೈಸೇಷನ್ ಅಂದರೆ ಏನು? ಗ್ಲೂಕೋಸ್ 6 ಫಾಸ್ಫೇಟಿಂದ ಫ್ರಕ್ಟೋಸ್ 6 ಫಾಸ್ಫೇಟ್ ಹೇಗೆ ಫಾರ್ಮೇಷನ್ ಆಯಿತು ಅನ್ನೋದನ್ನು ನಿಮಗೆ ಒಂದು ಪಿಕ್ಚರ್ನ ಅಬ್ಸರ್ವ್ ಮಾಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ನೋಡಿ, ಇದು ಗ್ಲೂಕೋಸ್, ಹಾಗೆ ಇದು ಫ್ರಕ್ಟೋಸ್. ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ದು ಎರಡರದ್ದು ಕೂಡ ಮಾಲಿಕ್ಯುಲರ್ ಫಾರ್ಮುಲಾ ಏನು? C6H12O6 C6H12O6. ಸೊ ಗ್ಲೂಕೋಸಿಂದ ಫ್ರಕ್ಟೋಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ಏನಾಗುತ್ತೆ ಅಂದರೆ ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಆಗುತ್ತೆ. ಸೊ ಈ ಒಂದು ಗ್ಲೂಕೋಸ್ನ ಸ್ಟ್ರಕ್ಚರ್ ಏನಿದೆ ಅದು ರೀಅರೇಂಜ್ ಆಗಿ ಫ್ರಕ್ಟೋಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಅದನ್ನೇ ನಾವು ಐಸೋಮರೈಸೇಷನ್ ಅಂತ ಹೇಳಿ ಕರಿತೀವಿ. ಸೊ ಗ್ಲೂಕೋಸಿಂದ ಫ್ರಕ್ಟೋಸ್ ಆಗಿ ಸ್ಟ್ರಕ್ಚರ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಎನ್ಸೈಮ್ ಫಾಸ್ಫೋಹೆಕ್ಸೋಸ್ ಐಸೋಮರೇಸ್ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸ್ಟೆಪ್ 2 ಗ್ಲೂಕೋಸ್ 6 ಫಾಸ್ಫೇಟ್ ಏನಾಗುತ್ತೆ, ಫ್ರಕ್ಟೋಸ್ 6 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ATP ಯೂಸ್ ಆಗೋದಿಲ್ಲ. ನೆಕ್ಸ್ಟು ಸ್ಟೆಪ್ 3ಯಲ್ಲಿ ಏನಾಗುತ್ತೆ ಅಂದರೆ ಫ್ರಕ್ಟೋಸ್ 6 ಫಾಸ್ಫೇಟ್ ಫಾಸ್ಫೋರಿಲೇಟೆಡ್ ಆಗಿ ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ಆಗುತ್ತೆ. ಫಾಸ್ಫೋರಿಲೇಟೆಡ್ ಅಂದರೆ ಏನು? ಅಡಿಷನ್ ಆಫ್ ಫಾಸ್ಫೇಟ್ ಗ್ರೂಪ್. ಸೊ ಫ್ರಕ್ಟೋಸ್ 6 ಫಾಸ್ಫೇಟಿಗೆ ಇನ್ನೊಂದು ಫಾಸ್ಫೇಟ್ ಗ್ರೂಪ್ ಆ್ಯಡ್ ಆಗುತ್ತೆ. ಯಾವ ಕಾರ್ಬನ್ನಿಗೆ ಆ್ಯಡ್ ಆಗುತ್ತೆ? ಫಸ್ಟ್ ಕಾರ್ಬನ್ನಿಗೆ ಆ್ಯಡ್ ಆಗುತ್ತೆ. ಸೊ ಅದರಿಂದ ಇದನ್ನು ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಯಾವ ಎನ್ಸೈಮ್ ಇನ್ವಾಲ್ವ್ ಆಗಿರುತ್ತೆ ಅಂತ ನೋಡೋದಾದರೆ ಫಾಸ್ಫೋಫ್ರುಕ್ಟೋಕೈನೇಸ್ ಎನ್ಸೈಮ್ ವಿತ್ ದ ಹೆಲ್ಪ್ ಆಫ್ ATPನ ಯೂಸ್ ಮಾಡಿಕೊಂಡು ಫ್ರಕ್ಟೋಸ್ 6 ಫಾಸ್ಫೇಟ್ನ ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಫ್ರಕ್ಟೋಸ್ 6 ಫಾಸ್ಫೇಟ್ ಏನಾಗಿದೆ, ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇಲ್ಲಿ ATP ಯೂಸ್ ಆಗಿದೆ. ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿದರೆ ನಿಮಗೆ ಸ್ಟೆಪ್ 3 ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದು ಫ್ರಕ್ಟೋಸ್ 6 ಫಾಸ್ಫೇಟ್. ಫ್ರಕ್ಟೋಸ್ 6 ಫಾಸ್ಫೇಟ್ ಅಂದರೆ ಇದು ಫ್ರಕ್ಟೋಸ್ದು ಸ್ಟ್ರಕ್ಚರ್. ಫ್ರಕ್ಟೋಸಲ್ಲಿ 6th ಕಾರ್ಬನ್ನಿಗೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಅದನ್ನೇ ನಾವು ಫ್ರಕ್ಟೋಸ್ 6 ಫಾಸ್ಫೇಟ್ ಅಂತ ಹೇಳಿ ಕರಿತೀವಿ. ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಫ್ರಕ್ಟೋಸ್ 6 ಫಾಸ್ಫೇಟಿಗೆ ಇನ್ನೊಂದು ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಆಗಿ ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಇನ್ನೊಂದು ಫಾಸ್ಫೇಟ್ ಎಲ್ಲಿ ಅಟ್ಯಾಚ್ ಆಗುತ್ತೆ? ಫ್ರಕ್ಟೋಸ್ದು
ಫಸ್ಟ್ ಕಾರ್ಬನ್ ಏನಿದೆ ಅದಕ್ಕೆ ಇನ್ನೊಂದು ಫಾಸ್ಫೇಟ್ ಅಟ್ಯಾಚ್ ಆಗುತ್ತೆ. ಹಾಗೆ 6th ಕಾರ್ಬನಲ್ಲಿ ಆಲ್ರೆಡಿ ಒಂದು ಫಾಸ್ಫೇಟ್ ಗ್ರೂಪ್ ಇರುತ್ತೆ. ಸೊ ಆದ್ದರಿಂದ ಇದಕ್ಕೆ ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ಅಂತ ಹೆಸರು ಬಂದಿದೆ. ಸೊ ಇಲ್ಲಿ 1 ಅಂದರೆ ಫಸ್ಟ್ ಕಾರ್ಬನ್, 6 ಅಂದರೆ 6th ಕಾರ್ಬನ್. ಫಸ್ಟ್ ಮತ್ತು 6th ಕಾರ್ಬನ್ಗೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಸ್ಟೆಪ್ 3 ತುಂಬ ಸಿಂಪಲ್. ಇಲ್ಲಿ ಏನಾಗುತ್ತೆ, ಫ್ರಕ್ಟೋಸ್ 6 ಫಾಸ್ಫೇಟ್ ಎನ್ಸೈಮ್ನ ಮುಖಾಂತರ ATP ಯೂಸ್ ಮಾಡಿಕೊಂಡು ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ಸ್ಟೆಪ್ 4. ಸ್ಟೆಪ್ 4ಅಲ್ಲಿ ಏನಾಗುತ್ತೆ ಅಂದರೆ ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ಸ್ಪ್ಲಿಟ್ಸ್ ಅಪ್ ಇಂಟು ಮಾಲಿಕ್ಯೂಲ್ಸ್ ಕಂಟೈನಿಂಗ್ 3 ಕಾರ್ಬನ್ ಕಾಂಪೌಂಡ್ಸ್. ಸೊ ಇಲ್ಲಿ ಏನಾಗುತ್ತೆ, ಫಸ್ಟು ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿ 3 ಕಾರ್ಬನ್ ಕಾಂಪೌಂಡ್ಸ್ ಇರೋ 2 ಮಾಲಿಕ್ಯೂಲ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಆ 2 ಮಾಲಿಕ್ಯೂಲ್ಸ್ಗಳು ಯಾವುದು ಅಂತ ನೋಡೋಣ. ಒಂದು ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಅಥವಾ 3 ಫಾಸ್ಫೋಗ್ಲಿಸರೈಡ್ ಅಂತ ಹೇಳಿ ಕರೀತಾರೆ. ಹಾಗೆ ಇನ್ನೊಂದು 3 ಕಾರ್ಬನ್ ಕಂಟೈನಿಂಗ್ ಮಾಲಿಕ್ಯೂಲ್ ಬಂದು ಡೈಹೈಡ್ರಾಕ್ಸಿ ಅಸಿಟೋನ್ 3 ಫಾಸ್ಫೇಟ್. ಸ್ಟೆಪ್ 4ಅಲ್ಲಿ ಇನ್ವಾಲ್ವ್ ಆಗಿರೋ ಎನ್ಸೈಮ್ ಬಂದು ಆಲ್ಡೋಲೇಸ್. ಆಲ್ಡೋಲೇಸ್ ಏನು ಮಾಡುತ್ತೆ ಅಂದರೆ ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ಸ್ಪ್ಲಿಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ಏನಾಗಿದೆ, ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಹಾಗೆ ಡೈಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟ್ ಆಗಿ ಸ್ಪ್ಲಿಟ್ ಆಗಿದೆ. ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟಲ್ಲಿ 6 ಕಾರ್ಬನ್ ಆಟಮ್ಸ್ಗಳು ಪ್ರೆಸೆಂಟ್ ಇತ್ತು. 6 ಕಾರ್ಬನ್ ಆಟಮ್ಸ್ ಏನಾಗಿದೆ, 3 ಕಾರ್ಬನ್ ಆಟಮ್ಸ್ ಇರೋ ಮಾಲಿಕ್ಯೂಲ್ಸ್ಗಳಾಗಿ ಸ್ಪ್ಲಿಟ್ ಆಗಿದೆ. ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಸ್ಟ್ರಕ್ಚರ್ ಈ ರೀತಿಯಾಗಿರುತ್ತೆ. ಹಾಗೆ ಡೈಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟ್ ಸ್ಟ್ರಕ್ಚರ್ ಈ ರೀತಿಯಾಗಿ ಇರುತ್ತೆ. ಸೊ ನಾವು ಇಲ್ಲಿ ತನಕ ನೋಡಿದ್ದ ಸ್ಟ್ರಕ್ಚರ್ಸ್ಗಳಲ್ಲಿ 6 ಕಾರ್ಬನ್ ಆಟಮ್ಸ್ ಇತ್ತು. ಸೊ ಆ ಒಂದು 6 ಕಾರ್ಬನ್ ಆಟಮ್ಸ್ ಏನಾಗಿದೆ, ಇಲ್ಲಿ 3 ಕಾರ್ಬನ್ ಆಟಮ್ಸ್ ಇರೋ ಮಾಲಿಕ್ಯೂಲ್ಸ್ಗಳಾಗಿ ಸ್ಪ್ಲಿಟ್ ಆಗಿದೆ. ಸೊ ಇದು ಸ್ಟೆಪ್ 4. ಸ್ಟೆಪ್ 4ಅಲ್ಲಿ ಮೇಯ್ನ್ ಆಗಿ ಏನಾಗುತ್ತೆ, 6 ಕಾರ್ಬನ್ ಆಟಮ್ಸ್ ಇರೋ ಮಾಲಿಕ್ಯೂಲು 3 ಕಾರ್ಬನ್ ಆಟಮ್ಸ್ ಇರೋ ಮಾಲಿಕ್ಯೂಲ್ಸ್ಗಳಾಗಿ ಸ್ಪ್ಲಿಟ್ ಆಗುತ್ತೆ. ಫಿಫ್ತ್ ಸ್ಟೆಪ್ ತುಂಬ ಈಸಿ ಮತ್ತು ಸಿಂಪಲ್ ಸ್ಟೆಪ್. ಇಲ್ಲಿ ಏನಾಗುತ್ತೆ ಅಂದರೆ ಡೈಹೈಡ್ರಾಕ್ಸಿ ಅಸಿಟೋನ್ 3 ಫಾಸ್ಫೇಟು ಐಸೋಮರೇಸ್ ಆಗಿ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಡೈಹೈಡ್ರಾಕ್ಸಿ ಅಸಿಟೋನ್ 3 ಫಾಸ್ಫೇಟು ಸ್ಟ್ರಕ್ಚರಲ್ಲಿ ರೀಅರೇಂಜ್ಮೆಂಟ್ ಆಗಿ ಅದು ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಇನ್ವಾಲ್ವ್ ಆಗಿರೋ ಎನ್ಸೈಮ್ ಯಾವುದು ಅಂದರೆ ಟ್ರಯೋಸ್ ಫಾಸ್ಫೇಟ್ ಐಸೋಮರೇಸ್. ಸೊ ಈ ಒಂದು ಎನ್ಸೈಮ್ ಏನು ಮಾಡುತ್ತೆ ಅಂದರೆ ಡೈಹೈಡ್ರಾಕ್ಸಿ ಅಸಿಟೋನ್ 3 ಫಾಸ್ಫೇಟು ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಸ್ಟೆಪ್ 5. ಸ್ಟೆಪ್ 5ಅಲ್ಲಿ ಡೈಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟ್. ಸೊ ಇದೇನಾಗುತ್ತೆ ಅಂದರೆ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಸ್ಟ್ರಕ್ಚರಲ್ಲಿ ರೀಅರೇಂಜ್ಮೆಂಟ್ ಆಗುತ್ತೆ. ಐಸೋಮರಿಸಮ್ ಅಂತ ಹೇಳಿದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಸ್ಟ್ರಕ್ಚರ್ ಡಿಫ್ರೆಂಟ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇದು ಸ್ಟ್ರಕ್ಚರಲ್ಲಿ ರೀಅರೇಂಜ್ಮೆಂಟ್ ಮಾಡಿಕೊಂಡು ಇದು ಕೂಡ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಫ್ರುಕ್ಟೋಸ್ 1,6 ಬಿಸ್ ಫಾಸ್ಫೇಟು ಸ್ಪ್ಲಿಟ್ ಆಗಿ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಮತ್ತು ಡೈಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟ್ನ ಫಾರ್ಮೇಷನ್ ಮಾಡಿಕೊಟ್ಟಿತ್ತಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಡೈಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟು ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಹೆಂಗೆ ಕನ್ವರ್ಟ್ ಆಗುತ್ತೆ? ಸೊ ಇದರ ಒಂದು ಸ್ಟ್ರಕ್ಚರ್ ರೀಅರೇಂಜ್ಮೆಂಟ್ ಆಗುತ್ತೆ. ರೀಅರೇಂಜ್ಮೆಂಟ್ ಆಗಿ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ಅಲ್ವಾ, ಗ್ಲೂಕೋಸ್ ಏನಾಯಿತು, ಫ್ರುಕ್ಟೋಸ್ ಆಗಿ ಕನ್ವರ್ಟ್ ಆಯಿತು. ಸೊ ಅದೇ ರೀತಿ ಇಲ್ಲೂ ಕೂಡ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಸ್ಟ್ರಕ್ಚರ್ಸ್ ಡಿಫ್ರೆಂಟ್ ಇರುತ್ತೆ. ಸೊ 5th ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತ ಅಂದರೆ ಡೈಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟು ಸ್ಟ್ರಕ್ಚರಲ್ಲಿ ರೀಅರೇಂಜ್ಮೆಂಟ್ ಆಗಿ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಇಷ್ಟೇನೆ, ಸಿಂಪಲ್. ಈಗ 2 ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಫಾರ್ಮೇಷನ್ ಆಯಿತು. ಇದು ಕೂಡ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಯ್ತಲ್ಲ. ಸೊ ಇವಾಗ ನಮ್ಮ ಹತ್ರ ಎಷ್ಟಿದೆ, 2 ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಇದೆ. ಇವಾಗ ಈ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ನೆಕ್ಸ್ಟ್ ಏನಾಗಿ ಕನ್ವರ್ಟ್ ಆಗುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಗ್ಲೈಕಾಲಿಸಿಸ್ ಪಾತ್ವೆಯಲ್ಲಿ 2 ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಮಾಲಿಕ್ಯೂಲ್ಸ್ಗಳು ಕೂಡ ರಿಯಾಕ್ಷನ್ಗೆ ಒಳಗಾಗ್ತಾ ಬರುತ್ತೆ. 6th ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಹೈಡ್ರೋಜನ್ನ ಲಾಸ್ ಮಾಡ್ಕೊಳ್ಳುತ್ತೆ. ಇದರಲ್ಲಿ ಲೂಸ್ ಆಗಿರೋ ಅಂಥ ಹೈಡ್ರೋಜನ್ ಹೋಗಿ NADಗೆ ಅಟ್ಯಾಚ್ ಆಗುತ್ತೆ. NAD ಎಲ್ಲಿಂದ ಬಂತು ಅಂದರೆ ಗ್ಲೈಕೋಲಿಸಿಸ್ ನಡೀತಿರೋದೆಲ್ಲಿ, ಸೈಟೋಪ್ಲಾಸಮಲ್ಲಿ ಅಲ್ವಾ. ಆ ಒಂದು ಸೈಟೋಪ್ಲಾಸಮಲ್ಲೇ NAD ಆಸ್ ಅ ಕೋಫ್ಯಾಕ್ಟರ್ ಆಗಿ ಪ್ರೆಸೆಂಟ್ ಇರುತ್ತೆ. ಆ ಒಂದು NADಗೆ ಹೋಗಿ ಇದರಿಂದ ಲಾಸ್ ಆಗಿರೋ ಹೈಡ್ರೋಜನ್ನು ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಆಗಿ NADH2ನ ಫಾರ್ಮೇಷನ್ ಮಾಡಿಕೊಡುತ್ತೆ.
ಗ್ಲೈಕಾಲಿಸಿಸ್ ಪ್ರೋಸೆಸ್ನ 6th ಸ್ಟೆಪ್ಪಲ್ಲಿ NADH ಸಿಂಥಸೈಸ್ ಆಗುತ್ತೆ. ಓಕೆ, ಗ್ಲೈಕಾಲಿಸಿಸಲ್ಲಿ ಟೋಟಲ್ ಆಗಿ 2 NADH ಸಿಂಥಸೈಸ್ ಆಗುತ್ತೆ. ಸೊ ಯಾವ ಸ್ಟೆಪ್ಪಲ್ಲಿ NADH ಸಿಂಥಸೈಸ್ ಆಗುತ್ತೆ ಅಂದರೆ ಅದು 6th ಸ್ಟೆಪ್. NADH ಅಂದರೆ ಏನು ಅಂದರೆ ಇದು ಕೂಡ ಎನರ್ಜಿ ರಿಚ್ ಮಾಲಿಕ್ಯೂಲ್. ATP ಯಾವ ರೀತಿ ಅದೇ ರೀತಿ NADH. ATPನ ನಾವು ಡೈರೆಕ್ಟಾಗಿ ಎನರ್ಜಿಗೆ ಯೂಸ್ ಮಾಡ್ಕೊತೀವಿ, ಎನರ್ಜಿ ಕರೆನ್ಸಿಯಾಗಿ. ಬಟ್ ಆದರೆ NADHಯಿಂದ ಡೈರೆಕ್ಟಾಗಿ ಎನರ್ಜಿನ ಪ್ರೊಡ್ಯೂಸ್ ಮಾಡೋದಕ್ಕಾಗಲ್ಲ. NADH ಏನಾಗುತ್ತೆ ಅಂತ ಅಂದರೆ ಮೈಟೋಕಾಂಡ್ರಿಯಾ ಒಳಗಡೆ ಎಂಟರ್ ಆಗುತ್ತೆ. ಅಲ್ಲಿ ಎಂಟರ್ ಆಗಿ ಅಗೇನ್ ಮತ್ತೆ ಇದು ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಸಿಂಪಲ್ ಆಗಿ ಹೇಳೋದಾದ್ರೆ NADH ಕೂಡ ಏನಾಗಿರುತ್ತೆ ಅಂದರೆ ಎನರ್ಜಿ ರಿಚ್ ಮಾಲಿಕ್ಯೂಲ್. ಇಲ್ಲಿ ಒಂದೇ ಒಂದು NADH ಇದೆ, ಇನ್ನೊಂದು NADH ಹೇಗೆ ಬಂತು ಅಂತ ನಿಮಗೆ ಕ್ವಶನ್ ಆಗ್ಬೋದು. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ 2 ಸೆಟ್ಸ್ ಆಫ್ ರಿಯಾಕ್ಷನ್ ನಡೀತಿದೆ ಅಂತ. ಸೊ ಇದು 1 ಸೆಟ್ ಆಫ್ ರಿಯಾಕ್ಷನ್, ಇಲ್ಲಿ ಒಂದು NADH ಸಿಂಥಸೈಸ್ ಆಗಿದೆ. ಸೊ ಇದೇ ರೀತಿಯಾಗಿ ಇನ್ನೊಂದು ಏನು ಸೆಟ್ ಆಫ್ ರಿಯಾಕ್ಷನ್ ನಡೀತಿದೆ ಅದರಲ್ಲಿ ಇನ್ನೊಂದು NADH ಸಿಂಥಸೈಸ್ ಆಗಿರುತ್ತೆ. ಇದನ್ನು ಅವರು ಇಂಟು 2 ಅಂತ ಹೇಳಿ ಇಂಡಿಕೇಟ್ ಮಾಡಿದ್ದಾರೆ. ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟು ಹೈಡ್ರೋಜನ್ನ ಲಾಸ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅದು ಇನಾರ್ಗ್ಯಾನಿಕ್ ಫಾಸ್ಫೇಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ 6th ಸ್ಟೆಪ್ಪಲ್ಲಿ ATP ಯೂಸ್ ಆಗಿಲ್ಲ. ಸೊ ATPಯಿಂದ ಫಾಸ್ಫೇಟ್ ಬಂದು ಏನಾಗ್ತಿತ್ತು, ಮಾಲಿಕ್ಯೂಲಿಗೆ ಅಟ್ಯಾಚ್ ಆಗ್ತಿತ್ತು. ಸೊ ಇಲ್ಲಿ ATPನೇ ಇಲ್ವಲ್ಲ, ಫಾಸ್ಫೇಟ್ ಎಲ್ಲಿಂದ ಬಂದಿದೆ ಅಂದರೆ ಫಾಸ್ಫೋರಿಕ್ ಆ್ಯಸಿಡಿಂದ. ಸೊ ಇಲ್ಲಿಗೆ ಫಾಸ್ಫೇಟ್ ಬಂದಿರುತ್ತೆ. ಓಕೆ, ಫಾಸ್ಫೋರಿಕ್ ಆ್ಯಸಿಡ್ ಫಾಸ್ಫೇಟ್ನ ಡೊನೇಟ್ ಮಾಡಿರುತ್ತೆ. ಸೊ ಇವಾಗ ಏನಾಗುತ್ತೆ ಅಂದರೆ ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟು 1,3 ಬಿಸ್ಫಾಸ್ಫೋಗ್ಲಿಸರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಸ್ಟೆಪ್ಪಲ್ಲಿ ಇನ್ವಾಲ್ವ್ ಆಗಿರೋ ಎನ್ಸೈಮ್ ಯಾವುದು ಅಂತ ನೋಡೋದಾದರೆ ಗ್ಲಿಸರಾಲ್ಡಿಹೈಡ್ ಡಿಫಾಸ್ಫೇಟ್ ಡಿಹೈಡ್ರೋಜಿನೇಸ್ ಅನ್ನೋ ಒಂದು ಎನ್ಸೈಮ್ ಇನ್ವಾಲ್ವ್ ಆಗಿರುತ್ತೆ. 6th ಸ್ಟೆಪ್ನ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ 6th ಸ್ಟೆಪ್ಪಲ್ಲಿ ಏನಾಗುತ್ತೆ, ಮೇಯ್ನ್ ಆಗಿ ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟು ಹೈಡ್ರೋಜನ್ನ ಲಾಸ್ ಮಾಡಿಕೊಂಡು NADಯಿಂದ NADHನ ಸಿಂಥಸೈಸ್ ಮಾಡುತ್ತೆ. ಫಾಸ್ಫೋರಿಕ್ ಆ್ಯಸಿಡಿಂದ ಫಾಸ್ಫೇಟ್ನ ಅಕ್ಸೆಪ್ಟ್ ಮಾಡಿಕೊಂಡು 1,3 ಬಿಸ್ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಇದು ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟ್ನ ಸ್ಟ್ರಕ್ಚರ್. ಹಾಗೆ ಇದು 1,3 ಬಿಸ್ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ನ ಸ್ಟ್ರಕ್ಚರ್. ಇಲ್ಲಿ ಬೈಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ ಆಗಿದೆ, ಅದು ಬಿಸ್ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್. ಸೊ ಇಲ್ಲಿ ನೋಡ್ಬೋದು ನೀವು 2 ಫಾಸ್ಫೇಟ್ ಗ್ರೂಪ್ಸ್ಗಳು ಪ್ರೆಸೆಂಟ್ ಇದೆ. ಫಸ್ಟ್ ಮತ್ತೆ 3rd ಕಾರ್ಬನ್ಗೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿದೆ. ನೆಕ್ಸ್ಟ್ 7th ಸ್ಟೆಪ್. 7th ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಬಿಸ್ಫಾಸ್ಫೋಗ್ಲಿಸರೇಟ್ ಇರುತ್ತೆ ಅಲ್ವಾ. ಬಿಸ್ಫಾಸ್ಫೋಗ್ಲಿಸರೇಟ್ ಅಲ್ಲಿ ಏನಾಗಿರುತ್ತೆ, 2 ಫಾಸ್ಫೇಟ್ ಗ್ರೂಪ್ ಇರುತ್ತೆ. ಅದರಲ್ಲಿ ಒಂದು ಫಾಸ್ಫೇಟ್ ಗ್ರೂಪ್ ಏನಾಗುತ್ತೆ ಅಂದರೆ ADP ಜೊತೆ ಲಿಂಕ್ ಆಗುತ್ತೆ. ADP ಜೊತೆ ಲಿಂಕ್ ಆಗಿ ATP ಹಾಗೆ 3-ಫಾಸ್ಫೋಗ್ಲಿಸರೇಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. 1,3 ಬಿಸ್ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್, ಇದರಲ್ಲಿ 2 ಫಾಸ್ಫೇಟ್ ಗ್ರೂಪ್ಗಳು ಪ್ರೆಸೆಂಟ್ ಇರುತ್ತೆ ಅಲ್ವಾ. ಸೊ ಅದರಲ್ಲಿ ಒಂದು ಫಾಸ್ಫೇಟ್ ಗ್ರೂಪ್ ಏನಾಗುತ್ತೆ, ADP ಜೊತೆ ಅಟ್ಯಾಚ್ ಆಗುತ್ತೆ. ADPಗೆ ಅಟ್ಯಾಚ್ ಆಗಿ ATPನ ಫಾರ್ಮೇಷನ್ ಮಾಡಿಕೊಡುತ್ತೆ. ಹಾಗೆ 1,3 ಬಿಸ್ಫಾಸ್ಫೋಗ್ಲಿಸರಿಕ್ ಆ್ಯಸಿಡು ಒಂದು ಫಾಸ್ಫೇಟ್ ಗ್ರೂಪ್ನ ಲಾಸ್ ಮಾಡಿಕೊಂಡು 3-ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ 3-ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ ಅಂದರೆ ಇದರಲ್ಲಿ 3rd ಕಾರ್ಬನ್ಗೆ ಫಾಸ್ಫೇಟ್ ಗ್ರೂಪು ಅಟ್ಯಾಚ್ ಆಗಿರುತ್ತೆ. ನೆಕ್ಸ್ಟು ಸ್ಟೆಪ್ 8. ಸ್ಟೆಪ್ 8 ಈಸಿ ಮತ್ತು ಸಿಂಪಲ್ ಸ್ಟೆಪ್. ಇಲ್ಲೇನಾಗುತ್ತೆ ಅಂದರೆ 3-ಫಾಸ್ಫೋಗ್ಲಿಸರೇಟ್ ಐಸೋಮರೇಸ್ ಆಗಿ 2-ಫಾಸ್ಫೋಗ್ಲಿಸರೇಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ಇಲ್ಲಿ 3-ಫಾಸ್ಫೋಗ್ಲಿಸರೇಟ್ ಮತ್ತು 2-ಫಾಸ್ಫೋಗ್ಲಿಸರೇಟ್ದು ಎರಡರದ್ದು ಕೂಡ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಸ್ಟ್ರಕ್ಚರ್ ಡಿಫ್ರೆಂಟ್ ಇರುತ್ತೆ. ಐಸೋಮರೈಸೇಷನ್ ಆಗೋದ್ರ ಮುಖಾಂತರ 3-ಫಾಸ್ಫೋಗ್ಲಿಸರೇಟ್ ಏನಾಗುತ್ತೆ ಅಂದರೆ ರೀಅರೇಂಜ್ ಆಗಿ 2-ಫಾಸ್ಫೋಗ್ಲಿಸರೇಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಅಂದರೆ ಫಾಸ್ಫೇಟು 3rd ಕಾರ್ಬನ್ನಿಂದ 2nd ಕಾರ್ಬನ್ನಿಗೆ ಶಿಫ್ಟ್ ಆಗುತ್ತೆ. ಸ್ಟೆಪ್ 8ಅಲ್ಲಿ ಇನ್ವಾಲ್ವ್ ಆಗಿರೋ ಎನ್ಸೈಮ್ ಯಾವುದು ಅಂದರೆ ಫಾಸ್ಫೋಗ್ಲಿಸರೋಮ್ಯೂಟೇಸ್. ಇಲ್ಲಿ 3-ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ 2-ಫಾಸ್ಫೋಗ್ಲಿಸರೇಟ್ ಆಗಿ ಕನ್ವರ್ಟ್ ಆಗುತ್ತೆ. 2-ಫಾಸ್ಫೋಗ್ಲಿಸರೇಟ್ ಅಥವಾ 2-ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್. ಇಲ್ಲಿ ನೀವು 3-ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ ಹೇಗೆ 2-ಫಾಸ್ಫೋಗ್ಲಿಸರೇಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇಲ್ಲಿ 3rd ಕಾರ್ಬನ್ನ ಮೇಲೆ ಫಾಸ್ಫೇಟ್ ಗ್ರೂಪ್ ಪ್ರೆಸೆಂಟ್ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ 2nd ಕಾರ್ಬನ್ನ ಮೇಲೆ ಫಾಸ್ಫೇಟ್ ಗ್ರೂಪು ಶಿಫ್ಟ್ ಆಗುತ್ತೆ. ನೆಕ್ಸ್ಟು ಸ್ಟೆಪ್ 9. ಸ್ಟೆಪ್ 9ಅಲ್ಲಿ ಏನಾಗುತ್ತೆ ಅಂದರೆ 2-ಫಾಸ್ಫೋಗ್ಲಿಸರೇಟು ಫಾಸ್ಫೋಇನಾಲ್ ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನು ಶಾರ್ಟ್ ಆಗಿ PP ಅಂತ ಹೇಳಿ ಕರಿತೀವಿ. ಸೊ ಹೇಗೆ ಕನ್ವರ್ಟ್ ಆಗುತ್ತೆ ಅಂದರೆ ವಿತ್ ದ ಹೆಲ್ಪ್ ಆಫ್ ಎನ್ಸೈಮ್ ಇನೋಲೇಸ್. ಹಾಗೆ ಇಲ್ಲಿ ಡಿಹೈಡ್ರೇಷನ್ ಆಗುತ್ತೆ, ಅಂದರೆ ಒಂದು H2O ಮಾಲಿಕ್ಯೂಲ್ ಲಾಸ್ ಆಗುತ್ತೆ. ವಿತ್ ದ ಹೆಲ್ಪ್ ಆಫ್ ಎನ್ಸೈಮ್ ಇನೋಲೇಸ್ ಡಿಹೈಡ್ರೇಷನ್ ಆಗೋದ್ರ ಮುಖಾಂತರ 2-ಫಾಸ್ಫೋಗ್ಲಿಸರೇಟ್ ಫಾಸ್ಫೋಇನಾಲ್ ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಇಂಟು 2 ಅಂತ ಏನಿದೆ ಇದು 2 ಸೆಟ್ಸ್ ಆಫ್ ರಿಯಾಕ್ಷನ್ನ ಇಂಡಿಕೇಟ್ ಮಾಡ್ತಿದೆ.
ಇಲ್ಲಿ ನೀವು 2-ಫಾಸ್ಫೋಗ್ಲಿಸರೇಟ್ ಯಾವ ರೀತಿಯಾಗಿ ಫಾಸ್ಫೋಇನಾಲ್ ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. 2-ಫಾಸ್ಫೋಗ್ಲಿಸರೇಟಲ್ಲಿ ಒಂದು H2O ಮಾಲಿಕ್ಯೂಲ್ ಲಾಸ್ ಆಗುತ್ತೆ. ಒಂದು H2O ಮಾಲಿಕ್ಯೂಲ್ ಲಾಸ್ ಆಗೋದ್ರ ಮುಖಾಂತರ ಅಥವಾ ಡಿಹೈಡ್ರೇಷನ್ ಆಗೋದ್ರ ಮುಖಾಂತರ ಫಾಸ್ಫೋಇನಾಲ್ ಪೈರುವೇಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಲಾಸ್ಟ್ ಸ್ಟೆಪ್ 10. ಇದಂತೂ ತುಂಬ ಈಸಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ 2-ಫಾಸ್ಫೋಇನಾಲ್ ಪೈರುವಿಕ್ ಆ್ಯಸಿಡ್. ಸೊ 2-ಫಾಸ್ಫೋಇನಾಲ್ ಪೈರುವಿಕ್ ಆ್ಯಸಿಡ್ ಅಂತ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೆಕೆಂಡ್ ಕಾರ್ಬನ್ನ ಆಟಮಿಗೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ಇದನ್ನು 2-ಫಾಸ್ಫೋಇನಾಲ್ ಪೈರುವಿಕ್ ಆ್ಯಸಿಡ್ ಅಂತ ಹೇಳಿ ಕರೆದಿದ್ದಾರೆ ಅಷ್ಟೇ. ಸೊ ಇದರಲ್ಲಿ ಇರೋ ಫಾಸ್ಫೇಟ್ ಗ್ರೂಪ್, ಇದರಲ್ಲಿ ಇರೋದೇ ಒಂದು ಫಾಸ್ಫೇಟ್ ಗ್ರೂಪ್. ಆ ಒಂದು ಫಾಸ್ಫೇಟ್ ಗ್ರೂಪ್ ಕೂಡ ಏನಾಗುತ್ತೆ ಅಂದರೆ ADP ಜೊತೆ ಅಟ್ಯಾಚ್ ಆಗುತ್ತೆ. ಓಕೆ, ADPಗೆ ಹೋಗಿ ಅಟ್ಯಾಚ್ ಆಗಿ ATPನ ಸಿಂಥಸೈಸ್ ಮಾಡುತ್ತೆ. ಸೊ 10th ಸ್ಟೆಪ್ಪಲ್ಲಿ 2 ATP ಮಾಲಿಕ್ಯೂಲ್ ಸಿಂಥಸೈಸ್ ಆಗುತ್ತೆ. ಹೇಗೆ 2 ಸಿಂಥಸೈಸ್ ಆಗುತ್ತೆ ಅಂದರೆ 2 ಸೆಟ್ಸ್ ಆಫ್ ರಿಯಾಕ್ಷನ್ ನಡೀತಿರುತ್ತೆ ಅಲ್ವಾ. 2 ಸೆಟ್ಟಲ್ಲೂ ಕೂಡ ಒಂದೊಂದು ATP ಸಿಂಥಸೈಸ್ ಆಗುತ್ತೆ. ಒಂದು 7th ಸ್ಟೆಪ್ಪಲ್ಲಿ ATP ಸಿಂಥಸೈಸ್ ಆಗುತ್ತೆ. ಹಾಗೆ ಇನ್ನೊಂದು 10th ಸ್ಟೆಪ್ಪಲ್ಲಿ. 7th ಸ್ಟೆಪ್ಪಲ್ಲಿ 2 ATP, 10th ಸ್ಟೆಪ್ಪಲ್ಲಿ 2 ATP. ಟೋಟಲ್ ಎಷ್ಟು ATP ಸಿಂಥಸೈಸ್ ಆಯಿತು? 4 ATP ಸಿಂಥಸೈಸ್ ಆಯಿತು. ನೆಕ್ಸ್ಟು ಮಾಲಿಕ್ಯುಲರ್ ಫಾರ್ಮ್ ರಿಸಲ್ಟಿಂಗ್ ಫ್ರಮ್ ದ ಲಾಸ್ ಆಫ್ ಹೈ ಎನರ್ಜಿ ಫಾಸ್ಫೇಟ್. ಸೊ ಫಾಸ್ಫೇಟ್ನ ಲಾಸ್ ಮಾಡಿಕೊಂಡು ಇನ್ನು ಏನು ಕಾಂಪೌಂಡ್ ಉಳಿದಿದೆ, ಫಾಸ್ಫೋಇನಾಲ್ ಪೈರುವಿಕ್ ಆ್ಯಸಿಡಿಂದ ಫಾಸ್ಫೇಟ್ ಹೋಯ್ತಲ್ವಾ, ಇನ್ನು ಏನು ಕಾಂಪೌಂಡ್ ಉಳಿದಿದೆ ಅದನ್ನೇ ನಾವು ಪೈರುವಿಕ್ ಆ್ಯಸಿಡ್ ಅಥವಾ ಪೈರುವೇಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಯಾವ ಎನ್ಸೈಮ್ ಇನ್ವಾಲ್ವ್ ಆಗಿರುತ್ತೆ ಅಂತ ನೋಡಿದ್ರೆ ಪೈರುವೇಟ್ ಕೈನೇಸ್ ಎನ್ಸೈಮ್ ಇನ್ವಾಲ್ವ್ ಆಗಿರುತ್ತೆ. ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ 10th ಸ್ಟೆಪ್ ಕ್ಲಿಯರ್ ಆಗುತ್ತೆ. ಸೊ ಇದು ಫಾಸ್ಫೋಇನಾಲ್ ಪೈರುವೇಟ್ ಅಥವಾ 2-ಫಾಸ್ಫೋಇನಾಲ್ ಪೈರುವೇಟ್ ಅಂದರೆ ಸೆಕೆಂಡ್ ಕಾರ್ಬನ್ಗೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಈ ಒಂದು ಫಾಸ್ಫೇಟ್ ಗ್ರೂಪ್ ಏನಾಗುತ್ತೆ ಅಂದರೆ ADPಗೆ ಅಟ್ಯಾಚ್ ಆಗುತ್ತೆ. ADP ಜೊತೆ ಸೇರಿಕೊಂಡು ATPನ ಫಾರ್ಮೇಷನ್ ಮಾಡಿಕೊಡುತ್ತೆ. ಫಾಸ್ಫೇಟ್ನ ಲೂಸ್ ಮಾಡಿಕೊಂಡು ಇನ್ನು ಏನು ಕಾಂಪೌಂಡ್ ಉಳಿದಿದೆ ಅದನ್ನೇ ನಾವು ಪೈರುವಿಕ್ ಆ್ಯಸಿಡ್ ಅಥವಾ ಪೈರುವೇಟ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಒಂದು ಕಾಂಪೌಂಡಲ್ಲಿ ಫಾಸ್ಫೇಟ್ ಗ್ರೂಪ್ ಇಲ್ಲ, ಫಾಸ್ಫೇಟ್ ಗ್ರೂಪ್ ಲಾಸ್ ಆಗಿದೆ. ಗ್ಲೈಕಾಲಿಸಿಸ್ ಪ್ರೋಸೆಸ್ಸಲ್ಲಿ 2 ATP ಯೂಸ್ ಆಗುತ್ತೆ. 2 ATPನ ಯೂಸ್ ಮಾಡಿಕೊಂಡು 4 ATPನ ಸಿಂಥಸೈಸ್ ಮಾಡುತ್ತೆ. ಸೊ ಪ್ರೊಡ್ಯೂಸ್ ಆಗಿರೋ 4 ATPಯಲ್ಲಿ ಯೂಸ್ ಮಾಡ್ಕೊಂಡಿರೋ 2 ATPನ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ATP ಗೇನ್ ಆಯಿತು? 2 ATP ಗೇನ್ ಆಗಿದೆ. ಸೊ ಟೋಟಲ್ ಆಗಿ ನಮಗೆ 2 ATP ಗೇನ್ ಆಯಿತು. ಹಾಗೆ 6th ಸ್ಟೆಪ್ಪಲ್ಲಿ 2 NADH ಮಾಲಿಕ್ಯೂಲ್ ಸಿಂಥಸೈಸ್ ಆಗಿರುತ್ತೆ. ಅದರಲ್ಲಿ ಒಂದು NADH ಮಾಲಿಕ್ಯೂಲ್ 3 ATPಗೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾದರೆ 2 NADH ಮಾಲಿಕ್ಯೂಲ್ ಎಷ್ಟು ATPಗೆ ಈಕ್ವಲ್ ಆಯಿತು? 6 ATPಗೆ ಈಕ್ವಲ್ ಆಯಿತು. ಸೊ ನೆಟ್ ಗೇನ್ ಆಫ್ ATP ಅಂದರೆ ಟೋಟಲ್ ಎಷ್ಟು ATP ಗೇನ್ ಆಯಿತು ನಮಗೆ ಗ್ಲೈಕಾಲಿಸಿಸಿಂದ ಅಂದರೆ 6 + 2 ಎಷ್ಟಾಯಿತು? 8. ಸೊ ಟೋಟಲ್ ಆಗಿ ನಮಗೆ ಗ್ಲೈಕಾಲಿಸಿಸಿಂದ 8 ATP ಗೇನ್ ಆಯಿತು. ಫೈನಲ್ ಆಗಿ ಗ್ಲೈಕಾಲಿಸಿಸ್ ಪ್ರೊಸೆಸ್ನ ಶಾರ್ಟ್ ಆಗಿ ನೋಡೋದಾದರೆ ಗ್ಲೂಕೋಸಿಗೆ ಫಾಸ್ಫೇಟ್ ಗ್ರೂಪ್ ಆ್ಯಡ್ ಆಗಿ ಗ್ಲೂಕೋಸ್ 6 ಫಾಸ್ಫೇಟ್ ಸಿಂಥಸೈಸ್ ಆಗುತ್ತೆ. ಸೊ ATPಯಿಂದ ಫಾಸ್ಫೇಟ್ ಗ್ರೂಪ್ ಗ್ಲೂಕೋಸಿಗೆ ಆ್ಯಡ್ ಆಗಿರುತ್ತೆ. ಹಾಗೆ ಗ್ಲೂಕೋಸ್ 6 ಫಾಸ್ಫೇಟ್ ನೆಕ್ಸ್ಟು ಫ್ರಕ್ಟೋಸ್ 6 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಹೇಗೆ ಕನ್ವರ್ಟ್ ಆಗುತ್ತೆ? ಐಸೋಮರೈಸೇಷನ್ನ ಮುಖಾಂತರ. ಅಂದರೆ ಗ್ಲೂಕೋಸ್ ರೀಅರೇಂಜ್ಮೆಂಟ್ ಆಗಿ ಫ್ರಕ್ಟೋಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಎರಡರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಆದ್ದರಿಂದ ರೀಅರೇಂಜ್ಮೆಂಟ್ ಆಗುತ್ತೆ. ನೆಕ್ಸ್ಟು ಫ್ರಕ್ಟೋಸ್ 6 ಫಾಸ್ಫೇಟಿಗೆ ATPಯ ಮುಖಾಂತರ ಇನ್ನೊಂದು ಫಾಸ್ಫೇಟ್ ಗ್ರೂಪ್ ಆ್ಯಡ್ ಆಗಿ ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟು 1,6 ಬಿಸ್ ಫಾಸ್ಫೇಟ್ 6 ಕಾರ್ಬನ್ ಕಾಂಪೌಂಡ್ಸ್ 3 ಕಾರ್ಬನ್ ಕಾಂಪೌಂಡ್ಸ್ ಇರೋ ಮಾಲಿಕ್ಯೂಲ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಡೈಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಡೈಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟ್ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವ ರೀತಿಯಾಗಿ ಗ್ಲೂಕೋಸ್ 6 ಫಾಸ್ಫೇಟು ಫ್ರಕ್ಟೋಸ್ 6 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಯಿತು ಐಸೋಮರೈಸೇಷನ್ನ ಮುಖಾಂತರ, ಅದೇ ರೀತಿ ಇಲ್ಲಿ ಡಿಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟು ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ನಮ್ಮ ಹತ್ರ 2 ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಇದೆ. ನೆಕ್ಸ್ಟ್ ಇಲ್ಲಿಂದ 2 ಸೆಟ್ಸ್ ಆಫ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಸೊ ಇದರಿಂದ ಒಂದು ಸೆಟ್ ಆಫ್ ರಿಯಾಕ್ಷನ್ ಹಾಗೆ ಇದರಿಂದ ಒಂದು ಸೆಟ್ ಆಫ್ ರಿಯಾಕ್ಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದನ್ನು ಇವರು ಶಾರ್ಟ್ ಆಗಿ ಇಂಟು 2 ಅಂತ ಇಂಡಿಕೇಟ್ ಮಾಡಿದ್ದಾರೆ. ಸೊ ಇಂಟು 2 ಅಂದರೆ 2 ಸೆಟ್ಸ್ ಆಫ್ ರಿಯಾಕ್ಷನ್ಸ್ಗಳು ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ. ನೆಕ್ಸ್ಟು ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟು ಹೈಡ್ರೋಜನ್ನ ಲಾಸ್ ಮಾಡ್ಕೊಳ್ಳೋದ್ರ ಮುಖಾಂತರ NADHನ ಫಾರ್ಮೇಷನ್ ಮಾಡಿಕೊಡುತ್ತೆ. ಹಾಗೆ ಫಾಸ್ಫೋರಿಕ್ ಆ್ಯಸಿಡಿಂದ ಫಾಸ್ಫೇಟ್ನ ಅಕ್ಸೆಪ್ಟ್ ಮಾಡಿಕೊಂಡು 1,3 ಬಿಸ್ ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟು 1,3 ಬಿಸ್ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ ಫಾಸ್ಫೇಟ್ ಗ್ರೂಪ್ನ ADPಗೆ ಡೊನೇಟ್ ಮಾಡುತ್ತೆ. ADPಗೆ ಕೊಟ್ಟು ಅದರಿಂದ ATP ಫಾರ್ಮೇಷನ್ ಮಾಡಿಕೊಡುತ್ತೆ. ಹಾಗೆ ಸೊ ಈ ಒಂದು 1,3 ಬಿಸ್ಫಾಸ್ಫೋಗ್ಲಿಸರಿಕ್ ಆ್ಯಸಿಡಿಂದ ಫಾಸ್ಫೇಟ್ ಗ್ರೂಪ್ ಲಾಸ್ ಆಗಿ 3 ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ನ ಫಾರ್ಮೇಷನ್ ಮಾಡಿಕೊಡುತ್ತೆ.
ನೆಕ್ಸ್ಟು 3-ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ 2-ಫಾಸ್ಫೋಗ್ಲಿಸರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಇಲ್ಲಿ 3rd ಕಾರ್ಬನ್ ಮೇಲಿರೋ ಅಂಥ ಫಾಸ್ಫೇಟ್ ಗ್ರೂಪ್ 2nd ಕಾರ್ಬನ್ನಿಗೆ ಶಿಫ್ಟ್ ಆಗಿ 2-ಫಾಸ್ಫೋಗ್ಲಿಸರೇಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟು 2-ಫಾಸ್ಫೋಗ್ಲಿಸರೇಟು 1 ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ನ ಲಾಸ್ ಮಾಡಿಕೊಂಡು ಡಿಹೈಡ್ರೇಷನ್ನ ಮುಖಾಂತರ ಫಾಸ್ಫೋಇನಾಲ್ ಪೈರುವೇಟ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ನೆಕ್ಸ್ಟು ಫಾಸ್ಫೋಇನಾಲ್ ಪೈರುವೇಟಲ್ಲಿ ಇರೋ ಫಾಸ್ಫೇಟ್ ಗ್ರೂಪು ADPಗೆ ಅಟ್ಯಾಚ್ ಆಗಿ ATPನ ಫಾರ್ಮೇಷನ್ ಮಾಡಿಕೊಡುತ್ತೆ. ಹಾಗೆ ಫಾಸ್ಫೋಇನಾಲ್ ಪೈರುವೇಟು ಫಾಸ್ಫೇಟ್ನ ಲಾಸ್ ಮಾಡಿಕೊಂಡು ಪೈರುವಿಕ್ ಆ್ಯಸಿಡ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಸೊ ಈ ರೀತಿಯಾಗಿ ಗ್ಲೂಕೋಸ್ ಮಾಲಿಕ್ಯೂಲಿಂದ ಫೈನಲ್ ಆಗಿ 2 ಪೈರುವಿಕ್ ಆ್ಯಸಿಡ್ ಸಿಂಥಸೈಸ್ ಆಗುತ್ತೆ.